ಜಿಬಿಎ ಒಂದಾದ ಮೇಲೊಂದರಂತೆ ಹೊಸ ನೀತಿ ನಿಯಮವನ್ನ ಜಾರಿಗೆ ತರ್ತಾ ಇದೆ. ಹೌದು, ಬೆಂಗಳೂರು ಜಿಬಿಎ ಪಾರ್ಕಿಂಗ್ ಫೀಸ್ ನೀತಿ ಜಾರಿಗೆ ಮುಂದಾಗಿದೆ. ಮನೆ ಗೇಟ್ ಒಳಗಡೆ ಬಿಟ್ಟು ರಸ್ತೆ ಅಥವಾ ಬೇರೆಲ್ಲೇ ವಾಹನ ನಿಲ್ಲಿಸಿದ್ರು ತಿಂಗಳಿಗೆ 3,000ವರೆಗೆ ಶುಲ್ಕ ವಿಧಿಸುವ ಯೋಜನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಎಲ್ಲದರ ಬೆಲೆ ಏರಿಕೆಯಾದ್ರೆ ಜೀವನ ಹೇಗೆ ಮಾಡೋದು ಅನ್ನೋ ಪ್ರಶ್ನೆ ಮೂಡಿದ್ರೆ, ಇನ್ನೊಂದ್ ಕಡೆ ಎಲ್ಲಂದ್ರಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡುವವರೆಗೆ ತಕ್ಕ ಪಾಠವನ್ನ ಕಲಿಸಿದಂತಾಗುತ್ತದೆ ಅನ್ನಿಸ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರಿನ ಜನತೆಗೆ ಈಗಾಗಲೇ ನೀರು, ಕರೆಂಟ್ ಬಿಲ್ ಏರಿಕೆ, ಕಸದ ಮೇಲೆ ಸೆಸ್ ಎಲ್ಲದರ ಹೊರೆ ಬಿದ್ದಿರುವ ಸಂದರ್ಭದಲ್ಲಿಯೇ ಪಾರ್ಕಿಂಗ್ ಫೀಸ್ ನೀತಿ ಜಾರಿಯಾದ್ರೆ ಮತ್ತೊಂದು ಹೊರೆ ಬೀಳಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು ಜಿಬಿಎ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಈಗಾಗಲೇ ಕೆಲವು ಕಡೆ ಬಹುಮಹಡಿ ಪಾರ್ಕಿಂಗ್ ಕಟ್ಟಡಗಳು ನಿರ್ಮಾಣಗೊಂಡಿವೆ. ಪೇ ಅಂಡ್ ಪಾರ್ಕ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಆದರೂ ಜನರು ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್ ಮಾಡಿ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿರುವುದರಿಂದ ಇದಕ್ಕೆ ಕಡಿವಾಣ ಹಾಕಲು ಈ ನೀತಿ ತರಲಾಗಿದೆ. ಸಾರ್ವಜನಿಕರು ಈ ಕ್ರಮವನ್ನು ವಿರೋಧಿಸುತ್ತಿದ್ದು, ಮನೆ ಗೇಟ್ ಹೊರತುಪಡಿಸಿ ಎಲ್ಲೇ ವಾಹನ ನಿಲ್ಲಿಸಿದ್ರೂ ಫೀಸ್ ಕಟ್ಟಬೇಕೆಂಬ ನಿಯಮ ಜನಸಾಮಾನ್ಯರ ಮೇಲೆ ಹೆಚ್ಚುವರಿ ಹೊರೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ಜಿಬಿಎ ಪಾರ್ಕಿಂಗ್ ಫೀಸ್ ನೀತಿ ಜಾರಿಗೆ ಬಂದ್ರೆ ನಗರದಲ್ಲಿ ಸಂಚಾರ ವ್ಯವಸ್ಥೆ ಸುಧಾರಿಸಬಹುದಾದರೂ ಜನರ ಆರ್ಥಿಕ ಹೊರೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಈ ನೀತಿ ಹೇಗೆ ರೂಪ ಪಡೆಯುತ್ತದೆ ಎಂಬುದನ್ನು ನಗರವಾಸಿಗಳು ಕಾದು ನೋಡಬೇಕಾಗಿದೆ.